ಓಕೆ ಅಣ್ಣ. ಹಾಂ ಓಕೆ. ಏನು ಕಳೆದ 3-4 ದಿನದಿಂದ ಮಧ್ಯದಲ್ಲಿ ಒಂದು ಸುಳ್ಳು ಮಾಹಿತಿಯನ್ನು ಎಲೆಕ್ಟ್ರಾನಿಕ್ ಮೀಡಿಯಾ ಮತ್ತು ಪ್ರಿಂಟ್ ಮೀಡಿಯಾದಲ್ಲಿ ಯಾವ ಥರ ಅದು ಸೃಷ್ಟಿ ಆಯಿತು, ಎಲ್ಲಿಂದ ಬಂತು, ಮೂಲ ಏನಿಲ್ಲ ಅನ್ನೋದನ್ನ ಗೊತ್ತಿಲ್ಲ. ಏನು ಇವತ್ತು ಸುಮಾರು ಬಂಗಾರದಲ್ಲಿ ಫೋಟೋ ಮಾಡಿರ್ತಕ್ಕಂಥ ಯುವತಿ ವರ್ತೂರು ಪ್ರಕಾಶ್ ಅವರ ಸ್ನೇಹಿತರು ಅಂತೇಳಿ ಗೊತ್ತಾಯಿತು. 100 ಯಾವುದೇ ಸ್ನೇಹಿತರು ಅದ, ಫ್ರೆಂಡು ಅದ, 100 ಸುಳ್ಳು. ನನಗೆ ಕೇಳೋ ಒಂದು 5-6 ಸಾಮಾನ್ಯವಾಗಿ ಒಬ್ಬ ರಾಜಕಾರಣಿ ಎಂದರೆ ಬೇಕಾದಷ್ಟು ಜನ ಮನೆಗೆ ಹೋಗ್ತಾರೆ. ಅದೇ ರೀತಿ ನನ್ನ ಹೆಸರನ್ನ ಬಳಸ್ಕೊಂಡು ಬಂಗಾರದ ಅಂಗಡಿಯಲ್ಲಿ ಹೋಗಿ ಬಂಗಾರ ತಗೊಂಡು ಅದನ್ನು ಮಾರಾಟ ಮಾಡಿರ್ತಕ್ಕಂಥದ್ದು ಅದು ಸಂಖ್ಯೆಯಿಂದ ನನಗೂ ಕೂಡ ಗೊತ್ತಾಗಿತ್ತು. ಅದು ನಾವು ಅದರಲ್ಲಿ ಯಾವುದೇ ರೀತಿಯಾದಂಥ ನಾನು ಇದರಲ್ಲಿ ಇಲ್ಲ. ಹಾಗಾಗಿ ನನ್ನ ಹೆಸರು ಮೇಲೆ ಅವರು ಪರಿಚಯ ಆಗ್ತದೆ ಈ ಒಂದು ಒಳ್ಳೆಯನ್ನು ತಗೊಂಡು ಹೋಗಿರ್ತಕ್ಕಂಥದ್ದು. ಹಾಗಾಗಿ ಈ ಸ್ನೇಹಿತರು ಸ್ನೇಹಿತರು ಬಂತು. ಹಾಗಾಗಿ ನನಗೂ ಕೂಡ ಭಾಳ ಗೌರವ ಐತೆ. ಪತ್ರಿಕೆಗಳ ಕೈ ಮುಂದೆ ಕೇಳ್ಕೊತೀನಿ. ಇವತ್ತು ಯಾರೇ ಒಬ್ಬ MLA ಆಗಲಿ, ಒಬ್ಬ ಮಿನಿಸ್ಟರ್ ಆಗಲಿ, ಮಾರವಾಡಿ ಅಂಗಡಿನಲ್ಲಿ 10 ಗ್ರಾಮ್ ಒಡವೆ ಕೊಡೋದು ಕೂಡ ಯಾರು ಕೊಡಲ್ಲ. ಅಂಥದ್ದು 2 ಕೋಟಿ ರೂಪಾಯಿ ಒಡವೆ ಕೊಟ್ಟವ್ರೆ ಅಂದರೆ ಇದರಲ್ಲಿ ನಂಬಕ್ಕೆ ಆಗೋದಿಲ್ಲ. ಹಾಗಾಗಿ ಆಕೆ ಹೋಗಿ ಮಾರವಾಡಿ ಅಂಗಡಿಯನ್ನು ನಂಬಿಸಿ ಈ ಒಡವೆ ತಗೊಂಡಿರ್ತಕ್ಕಂಥದ್ದು. ಇದರಲ್ಲಿ ನನಗೆ ಯಾವುದೇ ರೀತಿಯಾದಂಥ ಪಾತ್ರ ಇಲ್ಲ. ನಾನು ಸಂಪೂರ್ಣವಾಗಿ ಎಲ್ಲ ಮಾಹಿತಿಯನ್ನು ಕೂಡ ಪೊಲೀಸ್ ಅಧಿಕಾರಿಗಳು ಕೊಟ್ಟಿದ್ದೀನಿ. ಹಾಗಾಗಿ ಆಕೆ ಎಲ್ಲ ರಿಕವರಿ ಮಾಡ್ತಕ್ಕಂಥ ಕೆಲಸ. ಮತ್ತೆ ಇನ್ನೂ ಸುಮಾರು 20 ಕಂಪ್ಲೇಂಟ್ಗಳು ಈ ಆಕೆ ಮೇಲೆ ಬಂದಿರ್ತಕ್ಕಂಥದ್ದು ಎಲ್ಲ ಹೊಸದಾಗಿ ಕೇಸು ಕೂಡ ರಿಜಿಸ್ಟರ್ ಆಗ್ತಾ ಇದೆ. ಮತ್ತೆ ಎಲ್ಲ ರಾಜಕಾರಣಿಗಳದ್ದು ಮತ್ತೆ ಯಾರು ಬಿಸ್ನೆಸ್ ಮಾಡ್ತಾರೆ, ಯಾರು ಗುತ್ತಿಗೆದಾರರು ಮಾಡ್ತಾರೆ, ಅವ್ರ ಫೋಟೋಗಳು ನಿಂತ್ಕೊಂಡು, ಅವ್ರ ಫೋನ್ ನಂಬರ್ ನಿಂತ್ಕೊಂಡು ಆಕೆ ಎಲ್ಲರ ಹೆಸರುಗಳನ್ನು ದುರುಪಯೋಗ ಪಡ್ಕೊಂಡು ಮಾಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ ನಿನ್ನೆ ಪೊಲೀಸ್ ಕಸ್ಟಡಿಗೆ ಕಳ್ಸ್ಕೊಟ್ಟಿದ್ದಾರೆ. ಅವ್ರನ್ನ ಹೆಚ್ಚಿನ ವಿಚಾರಣೆ ಕಳ್ಸ್ಕೊಬೋದು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಹಾಗಾಗಿ ಏನು ನನ್ನ ಮೇಲೆ ಸುಳ್ಳು ಆರೋಪಗಳ ಬಂದಿತ್ತು ಪತ್ರಿಕೆಗಳ ಟಿವಿಯಲ್ಲಿ 100% ನಿರಾಧಾರ. ನಮಗೆ ಅದರಲ್ಲಿ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ. ಎಲ್ಲ ವಿಚಾರಗಳನ್ನು ಪೊಲೀಸ್ ಇಲಾಖೆ ಅಧಿಕಾರಿಗಳಿಂದ ಸ್ಪಷ್ಟಪಡಿಸಿದ್ದೀನಿ. ನನಗೆ ಸ್ನೇಹಿತರು ಅಲ್ಲ, ಫ್ರೆಂಡು ಅಲ್ಲ. ಸಾರ್ವಜನಿಕವಾಗಿ ಜೀವನದಲ್ಲಿ ಒಬ್ಬ MLA, ಒಬ್ಬ ಮಾಜಿ ಮಂತ್ರಿ ಅಂದರೆ ಸಾರ್ವಜನಿಕ ಜನ ಬಂದೇ ಬರ್ತಾರೆ. ಆ ಥರ ನಮ್ಮನೆಗೆ ಬಂದಾಗಿರೋದು ಬಿಟ್ಟರೆ ಯಾವುದೇ ರೀತಿಯಾದಂಥ ನಮ್ಮ ಮಕ್ಕಳಿಗಾಗಲಿ, ಆಂಟಿಗಾಗಲಿ, ಸಂಬಂಧನೂ ಇಲ್ಲ, ಪರಿಚಯನೂ ಇಲ್ಲ. ಒಂದು 25 ದಿವಸ ಬಂದೋಗಿರ್ತಕ್ಕಂಥ ಮನೆಗೆ. ಹಾಗಾಗಿ ಈ ಮಾಧ್ಯಮಗಳಲ್ಲಿ ಬಂದಿರ್ತಕ್ಕಂಥದ್ದು ತಾವು ಮತ್ತೆ ಅದನ್ನ ಪ್ರಚಾರ ಮಾಡಬಾರ್ದು ಅಂತಕ್ಕಂಥ ಮಾತಾಡಿ ಹೇಳ್ತಾ ತಾವೆಲ್ಲ ಕೂಡ ಒಬ್ಬರ ಜೊತೆಯಲ್ಲಿ ಕಾತಿದ್ರೆ ನಾನೆಲ್ಲ ಮಾಹಿತಿಯನ್ನು ಕೂಡ ಇಲಾಖೆ ಪ್ರತಿನಿಧಿಗಳು ಕೇಳ್ಕೊಂಡು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.